ರಾಜ್ಯದ ಕರ್ನಾಟಕ ಜನತೆಯಲ್ಲಿ ರಾಮನಗರ ವಾಸಿಯಾದ ಮಹೇಶನಾದ ನಾನು ತಮ್ಮಲ್ಲಿ ಏನೆಂದರೆ ಕರ್ನಾಟಕ ರಾಜ್ಯದಲ್ಲಿ ಎಷ್ಟೋ ರೈತರುಗಳಿಗೆ ಜಮೀನಿಗೆ ದಾರಿಗಳಿಲ್ಲ. ಏನು ಮಾಡ್ತಾರೆ, ಅವ್ರ ಜಮೀನು ಉಳೋದಕ್ಕೆ ಮಾಡೋದಕ್ಕೆ ಎಲ್ಲ ಮುಂದ್ಗಡೆ ಇರೋ ಜಮೀನು ಉಪಯೋಗಿಸ್ತಾ ಇರ್ತಾರೆ. ಇದ್ದಕ್ಕಿದ್ದಂಗೆ ಏನು ಮಾಡ್ತಾನೆ, ಮುಂದ್ಗಡೆ ಇರೋವನು ಓಡಾಡ್ಬಿಡಿ ನಮ್ಮದು ಜಮೀನು ಮೇಲೆ ಅಂತ ಬಂದ್ ಮಾಡಿಬಿಡ್ತಾನೆ. ಆಗ ಅವ್ನು ವಿಧಿ ಇಲ್ಲದೆ ಜಗಳ, ಕಂಪ್ಲೇಂಟು, ಕೋರ್ಟೆಲ್ಲ ಹೋಗ್ಬೇಕಾಗ್ತದೆ. ಮತ್ತಿನ್ನೊಂದು ಆಗ್ತದೆ. ಇದಕ್ಕೆಲ್ಲ ಈ ಸಮಸ್ಯೆಗೆ ಪರಿಹಾರ ಏನಂದರೆ ಭಾರತೀಯ ಕಾನೂನಲ್ಲಿ ಏನಂದರೆ 1898 ಈಸ್ಟ್ಮೆಂಟ್ರಿ ಇಂಡಿಯನ್ ಆಕ್ಟ್ ಅಂತ ಒಂದಿದೆ. ಅದ್ರ ಪ್ರಕಾರ ಹಿಂದ್ಗಡೆ ಯಾರಿರ್ತಾರೋ ಜಮೀನು ಅವನಿಗೆ ನಕ್ಷೆಯಲ್ಲಿ ದಾರಿ ಇಲ್ಲ ಅಂತ ಅಂದಾಗ ಅವನೇನು ಮಾಡ್ಬೋದು, ಮುಂದ್ಗಡೆ ಇರೋ ಒಂದು ಜಮೀನನ್ನ ರೋಡಾಗಿ ಉಪಯೋಗಿಸ್ಕೋಬೋದು. ಏನಕ್ಕೆ, ಅವನ ಜಮೀನು ಉಳೋಕ್ಕೆ ಮತ್ತು ಓಡಾಡೋದಕ್ಕೆ ಮತ್ತು ಎಲ್ಲ ಉಪಯೋಗಿಸ್ಕೋಬೋದು. ಅದಕ್ಕೆ ಅವ್ನಿಗೆ ಹಕ್ಕಿದೆ. ಅಕಸ್ಮಾತ್ ಯಾರಾದರೂ ಮುಂದ್ಗಡೆ ಇರೋನು ಓಡಾಡಬೇಡ ಅಂತ ಬಂದ್ ಮಾಡಿದಾಗ ಅವರು ಅವನ ಪಾಣಿ ಮತ್ತು ಸ್ಕೆಚ್ಚು, ಪಕ್ಕದವನ ಪಾಣಿ ಸ್ಕೆಚ್ಚೆಲ್ಲ ತೊಗೊಂಡು ತಹಸೀಲ್ದಾರ್ ಮುಂದೆ ರೈಸ್ ಮಾಡಿದ್ರೆ, ಈಸ್ಮೆಂಟ್ರಿ ರೈಟ್ ರೈಸ್ ಮಾಡಿದ್ರೆ, ಯಾಕಂದರೆ ತಹಸೀಲ್ದಾರ್ ಪೂರ್ತಿ ಪವರ್ ಕೊಟ್ಟಿರ್ತಾರೆ. ತಹಸೀಲ್ದಾರು ಸ್ಪಾಟಿಗೆ ಬರ್ತಾನೆ. ಸ್ಪಾಟಿಗೆ ಬಂದು ಅವ್ರೇನು ಮಾಡ್ತಾರೆ, ಅಲ್ಲಿ ನಿಮಗೆ ನಕ್ಷೆಯಲ್ಲಿ ದಾರಿ ಇಲ್ಲ, ಸರ್ಕಾರಿ ರಸ್ತೆ ಇಲ್ಲ ಅಂತ ಗೊತ್ತಾದಾಗ ಅಕ್ಕಪಕ್ಕದವ್ರನ್ನ ವಿಚಾರಿಸ್ತಾರೆ. ಅವರೇನಾದರೂ ಇವ್ರು 20 ವರ್ಷದಿಂದ ಇದು ಮುಂದ್ಗಡೆ ಇರೋ ಜಮೀನಲ್ಲೇ ದಾರಿ ಮಾಡ್ಕೊಂಡು ಓಡಾಡ್ತಿದ್ರು ಅಂತ ಅಂದಾಗ ತಹಸೀಲ್ದಾರ್ ಬಿಡಿಸ್ಕೊಡ್ತಾನೆ. ಅಕಸ್ಮಾತು ತಹಸೀಲ್ದಾರ್ ನಿಮಗೆ ಸ್ಪಂದಿಸದೆ ಹೋದರೆ ಕೋರ್ಟಲ್ಲಿ ನೀವು ತಹಸೀಲ್ದಾರ್ ಮೇಲೂ ಪ್ರಶ್ನೆ ಮಾಡ್ಬೋದು. ಕೋರ್ಟ್ಗೆ ಹಾಕ್ಕೊಂಡ್ರೆ ಕೋರ್ಟೇ ನಿಮ್ಗೆ ನ್ಯಾಯ ಒದಗಿಸ್ತಿದೆ. ದಯವಿಟ್ಟು ಇದನ್ನೆಲ್ಲ ಗಮನಿಸಿ ತಮ್ಮ ಯಾರಿಗೆ ರಸ್ತೆ ಇಲ್ವೋ ಅದನ್ನು ಅವರು ಈ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೋದು.